ಇವತ್ತೊಂದು ನದಿಯನ್ನ ದಾಟಿ ಬರೋಣ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಬಳಿ ಸೀತಾಮಾತೆಯ ಬಾಯಾರಿಕೆಯನ್ನ ನೀಗಿಸಲಿಕ್ಕಾಗಿ ರಾಮ ಬಿಟ್ಟ ಬಾಣದಿಂದ ಅಂಬುತೀರ್ಥ ಎಂಬಲ್ಲಿ ಈ ನದಿ ಹುಟ್ಟಿ ನಂತರ ಜೋಗ ಜಲಪಾತದಲ್ಲಿ ತನ್ನ ವೈಭೋಗ ತೋರಿಸಿ ಶರಾವತಿ ಕಣಿವೆಯಲ್ಲಿ ಹರಿದು ಮುಂದೆ ಶರಾವತಿ ಸಮುದ್ರ ಸೇರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡದಲ್ಲಿ ಸಮುದ್ರ ಸೇರುವ ಈ ನದಿ ಸುಮಾರು 128 ಕಿಲೋಮೀಟರ್ ಇದೆ. ಏರ್ಸೊಪ್ಪ ನಂತರ ಸಮುದ್ರ ಸೇರುವ ಮುನ್ನ ನದಿಯ ಅಕ್ಕಪಕ್ಕ ಇರುವ ಹಳ್ಳಿಗರಿಗೆ ಈ ನದಿ ದಾಟಲು ದೋಣಿ ಮಾತ್ರ ಸಹಾಯಕವಾಗಿತ್ತು. ಆದರೆ ಇಂದು ಉದ್ದದ ತೂಗು ಸೇತುವೆ ಇದೆ. ಈ ಉದ್ದದ ತೂಗು ಸೇತುವೆ ಎಲ್ಲಿದೆ, ಹಾಗೆ ಅದಕ್ಕೆ ಭೇಟಿ ಕೊಡುವುದು ಹೇಗೆ ಎಂದು ತಿಳಿಯೋಣ. ಈ ನದಿ ದಾಟಲು ಅಕ್ಕಪಕ್ಕದ ಹಳ್ಳಿಗಳ ಜನರಿಗೆ ದೋಣಿಯೊಂದೇ ಆಸರೆಯಾಗಿತ್ತು. ಒಂದು ದೋಣಿಯಲ್ಲಿ ಹೆಚ್ಚೆಂದರೆ 5-6 ಜನ ಪಯಣಿಸಬಹುದಿತ್ತು. ಆದರೆ ಈಗ ನದಿಗೆ ಅಡ್ಡಲಾಗಿ ಅತಿ ಉದ್ದದ ತೂಗು ಸೇತುವೆ ಇದೆ. ಇಂದು ಈ ಸೇತುವೆಯ ಮೇಲೆ ನಿವಾಸಿಗಳು ತಿರುಗಾಡಬಹುದು, ಹಾಗೆ ಪ್ರವಾಸಿಗಳು ತಿರುಗಾಡಬಹುದು. ಈ ಸೇತುವೆಯ ಮೇಲೆ ಏಕಕಾಲಕ್ಕೆ 300 ಜನ ತಿರುಗಾಡಬಹುದು. ಹಾಗೆಯೇ 20 ಕಿಲೋಮೀಟರ್ ವೇಗ ಮಿತಿಯಲ್ಲಿ ದ್ವಿಚಕ್ರ ವಾಹನ ಸಹ ಇದರ ಮೇಲೆ ತಿರುಗಾಡಬಹುದು. ತೂಗು ಸೇತುವೆಯ ಯೋಗ್ಯ ಬಳಕೆಯ ಬಗ್ಗೆ ಮಾಹಿತಿಯನ್ನು ಸಹ ಆಚೆ ಈಚೆ ಹಾಕಿದ್ದಾರೆ. ಹಾಗೆಯೇ ಬಿರುಗಾಳಿ ಬೀಸುತ್ತಿದ್ದಾಗ ಈ ತೂಗು ಸೇತುವೆಯನ್ನ ಬಳಸದಿರಲಿ ಎನ್ನುವ ಸೂಚನೆ ಸಹ ಇದೆ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಎಂದು ಇದನ್ನು ನಿರ್ಮಿಸಿದವರು ಸಾರಿದ್ದಾರೆ. ಹಾಗಾಗಿ ಸುಂದರ ಪ್ರಕೃತಿಯನ್ನು ನೋಡಿದ ಆನಂದವನ್ನು ಸದಾ ಉಳಿಸಿಕೊಳ್ಳಬಹುದು. ಇದನ್ನು ನಿರ್ಮಿಸಿದವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು, ಜಿಲ್ಲಾ ನಿರ್ಮಿತಿ ಕೇಂದ್ರ ಕಾರವಾರ ಇವರ ಆಶ್ರಯದಲ್ಲಿ. ಈಗ ನಿವಾಸಿಗಳಿಗೆ ತಪ್ಪಿದೆ ಬವಣೆ, ಪ್ರವಾಸಿಗಳಿಗೆ ಆಗಿದೆ ಆಕರ್ಷಣೆ. ಪ್ರವಾಸಿಗಳಿಗೆ ಕೇವಲ 10 ರೂಪಾಯಿ ಶುಲ್ಕ. ಬೆಂಗಳೂರು ಹೊನ್ನಾವರ ಹೆದ್ದಾರಿಯ ಪಕ್ಕದಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ನಡೆದು ಹೋದರೆ ಈ ತೂಗು ಸೇತುವೆ ಕೇವಲ 100 ಮೀಟರ್ ವ್ಯಾಪ್ತಿಯಲ್ಲಿ ಇದೆ. ಉದ್ದದ ತೂಗು ಸೇತುವೆಯ ಕೆಳಗಡೆ ಸುತ್ತು ಹೊಡೆಯುವ ಮೋಟಾರ್ ಬೋಟ್ ಸಹ ಖುಷಿ ಕೊಡುತ್ತದೆ. ಇದರ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಅಂಗಡಿಗಳಿವೆ. ದಣಿವಾಗಿದ್ದರೆ ತಿಂಡಿ ತಿನಿಸು ತಿಂದು ಗೋಲಿ ಸೋಡಾ ಸವಿಯಬಹುದು. ಪ್ರವಾಸಿಗಳು ಪ್ರಕೃತಿಯ ಮಡಿಲಲ್ಲಿ ಇರುವ ಉದ್ದ ಸೇತುವೆಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬರಬಹುದು. ನೋಡಿದ್ರಲ್ಲ, ಉದ್ದದ ತೂಗು ಸೇತುವೆಯಲ್ಲಿ ತಿರುಗಾಡಿದ ಒಂದು ಅನುಭವವನ್ನ. ನೀವು ಸಹ ಈ ಉದ್ದದ ತೂಗು ಸೇತುವೆಯನ್ನ ನೋಡಬೇಕು ಅಂದ್ರೆ ಒಮ್ಮೆ ಹೊನ್ನಾವರದ ಕಡೆ ಇಡಗುಂಜಿ ಮತ್ತು ಮುರುಡೇಶ್ವರಕ್ಕೆ ಹೋಗುವಾಗ ಗೇರ್ಸೊಪ್ಪದ ನಂತರದ ಸಂಶಿಯ ಬಳಿ ಸರಳಗಿ ಕುದ್ದರಿಗಿ ಎನ್ನುವ ಜಾಗದಲ್ಲಿ ಈ ತೂಗು ಸೇತುವೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇತರರಿಗೂ ಈ ವಿಡಿಯೋವನ್ನ ಹಂಚಿ. ಮತ್ತೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.